ವಾಸವಿ ವರಪುತ್ರ ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ಪದಾಧಿಕಾರಿಗಳು ಹಾಗೂ ಆರ್ಯ ವೈಶ್ಯ ಬಂಧುಗಳು. ಕನ್ನಡ ನಾಡಿನ ಸಿಹಿ ತಿನಿಸುಗಳ ಪ್ರಮುಖ ಕಹಳೆ ಮಂಡ್ಯದ ಅಚ್ಚು ಬೆಲ್ಲ ಈಗ ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದೆ. ಹೌದು, ರಾಜ್ಯದ ವಿವಿಧ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೆಲ್ಲದ ಬೆಲೆಯಲ್ಲಿ ಐತಿಹಾಸಿಕ ದಾಖಲೆ ಏರಿಕೆಯಾಗಿದ್ದು ವರ್ತಕರು ಹಾಗೂ ಅಲೆಮನೆ ಮಾಲೀಕರಲ್ಲಿ ಸಂಚಲನ ಮೂಡಿಸಿದೆ. ಸಕ್ಕರೆ ನಗರಿ ಮಂಡ್ಯದ ಎಪಿಎಂಸಿಯಲ್ಲಿ ಗುಣಮಟ್ಟದ ಅಚ್ಚು ಬೆಲ್ಲ ಕ್ವಿಂಟಾಲ್ಗೆ ಬರೋಬ್ಬರಿ 6,750 ರೂಪಾಯಿ ಗರಿಷ್ಠ ದರದಲ್ಲಿ ಮಾರಾಟವಾಗುವ ಮೂಲಕ ಅಚ್ಚರಿಯನ್ನ ಮೂಡಿಸಿದೆ. ಕೇವಲ 2 ವಾರಗಳ ಹಿಂದಷ್ಟೇ 4,500ದಿಂದ 5,000ದಷ್ಟಿದ್ದ ಬೆಲೆ ಈಗ ದಿಢೀರ್ ಏರಿಕೆಯಾಗಿದೆ. ಇನ್ನು ಹಾವೇರಿಯಲ್ಲಿ 7ರಿಂದ 8,000, ಬೆಳಗಾವಿಯಲ್ಲಿ 5,500ದಿಂದ 6,500 ಹಾಗೂ ಧಾರವಾಡ, ಗದಗ, ಹೊಸಪೇಟೆಯಲ್ಲೂ ಕೂಡ ಬೆಲ್ಲದ ಬೆಲೆ 7,000ದ ಗಡಿ ದಾಟಿದೆ. ಮಂಡ್ಯದಲ್ಲಿ ಬಾಕ್ಸ್ ಬೆಲ್ಲ ಹಾಗೂ ಅಚ್ಚು ಬೆಲ್ಲದ ಬೆಲೆಯೂ ಕೂಡ ಗಣನೀಯವಾಗಿ ಹೆಚ್ಚಳವನ್ನ ಕಂಡಿದೆ. ಆದ್ರೆ ಈ ಬೆಲೆ ಏರಿಕೆಯ ಹಿಂದೆ ಕಾರ್ಮಿಕರ ಗಂಭೀರ ಸಮಸ್ಯೆ ಸಹ ಅಡಗಿದೆ ನೋಡಿ. ಕಬ್ಬು ಕಟಾವು ಮಾಡಲು ಕೂಲಿ ಕಾರ್ಮಿಕರ ತೀವ್ರ ಕೊರತೆ ಎದುರಾಗಿದ್ದು ಮಂಡ್ಯ ಜಿಲ್ಲೆಯ ಅಲೆಮನೆಗಳಿಗೆ ಅಗತ್ಯ ಪ್ರಮಾಣದಲ್ಲಿ ಕಬ್ಬು ಪೂರೈಕೆಯಾಗುತ್ತಿಲ್ಲ. ಬೆಲ್ಲ ತಯಾರಿಕೆಗೆ ವಿಶೇಷವಾಗಿ ಬಿಹಾರ ಸೇರಿದಂತೆ ಹೊರ ರಾಜ್ಯಗಳಿಂದ ಬರುತ್ತಿದ್ದ ಕಾರ್ಮಿಕರ ಸಂಖ್ಯೆ ಗಣನೀಯವಾಗಿ ಕುಸಿದಿರುವುದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಬ್ಬಿನ ಕೊರತೆ ಮತ್ತು ಕಾರ್ಮಿಕರ ಅಭಾವದಿಂದ ಅಲೆಮನೆಗಳಲ್ಲಿ ಬೆಲ್ಲದ ಉತ್ಪಾದನೆ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಮಾರುಕಟ್ಟೆಗೆ ಬೆಲ್ಲದ ಅವಕ ಕಡಿಮೆಯಾಗಿದ್ದೇ ಈ ದಾಖಲೆ ದರ ಏರಿಕೆಗೆ ಕಾರಣವಾಗಿದೆ. ಇನ್ನು ಉತ್ಪಾದನೆ ಕುಸಿದಿದ್ದರೂ ಸಿಕ್ಕಿರುವ ಅಧಿಕ ಬೆಲೆಯಿಂದ ಅಲೆಮನೆಯವರಿಗೆ ತುಸು ಅನುಕೂಲವಾಗಿದೆಯಾದ್ರೂ ಕೂಡ ಸಾರ್ವಜನಿಕರಿಗೆ ಬೆಲ್ಲದ ಸಿಹಿ ಈಗ ತುಸು ಕಹಿಯಾಗಿ ಪರಿಣಮಿಸಿದೆ. ಒಟ್ಟಿನಲ್ಲಿ ಕಾರ್ಮಿಕರ ಕೊರತೆಯಿಂದ ಕಂಗೆಟ್ಟಿರುವ ಅಲೆಮನೆ ಉದ್ಯಮಕ್ಕೆ ಈ ಬೆಲೆ ಏರಿಕೆ ಒಂದು ಕಡೆ ಸಂಜೀವಿನಿಯಾದ್ರೆ ಸಾಮಾನ್ಯ ಗ್ರಾಹಕರ ಕೈಗೆ ಮಾತ್ರ ಬೆಲ್ಲ ಈಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ.